ಜಮುರೋಡಿ ಅಂತವರನ್ನು ಮೊದಲು ಬಂಧಿಸಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಆದರೆ SIT ತನಿಖೆ ಆಗಿದೆ. ಅವರು 6 ಜನ ಎಲ್ಲ ಒಂದು ಕಡೆಗೆ ತಪ್ಪಿತಸ್ಥರು ಅನ್ನೋಂಥ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥ ವರದಿಯ ಒಂದು ಸುದ್ದಿಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದಂಥ 6 ಜನ ಯಾರು ಕುತಂತ್ರಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಸರಿಯಾದಂಥ ಶಿಕ್ಷೆಗೆ ಗುರುಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದರಲ್ಲಿ ಮತ್ತೊಮ್ಮೆ ಆಟವನ್ನು ಆಡಲಿಕ್ಕೆ ಹೋಗಬಾರ್ದು. ಇಡೀ ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಸಮಾಜ ಯಾವತ್ತೂ ಸಹಿಸೋದಿಲ್ಲ. ಆದರೆ ಇವತ್ತು ಸತ್ಯಾಸತ್ಯತೆಗಳು ಗೊತ್ತಾಗಿದೆ ಯಾರು ಅಂಥೇಳಿ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತೀವಿ. ಖಂಡಿತವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪವನ್ನು ನಾವು ಮಾಡ್ತೇವೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಒಟ್ಟು ಸಂಗತಿಗಳನ್ನು ಇಟ್ಕೊಂಡು ಮತ್ತೆ ನಾಗರಿಕರ ಮುಂದೆ ನಾವು ಹೋಗ್ತೇವೆ. ಧರ್ಮಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿಗಳು ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಯಾಕೆಂದರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನು ನಾವು ಯಾವುದೇ ಹಂತಕ್ಕೆ ಹೋದ್ರೆ ಅದನ್ನು ತೊಗೊಂಡೇ ಬರ್ತೇವೆ. ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ ಮೊದಲಿಂದನೂ ಮುಚ್ಚಿಡ್ತಾ ಬಂದರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗಿಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ದೇಶ ಕೊಟ್ಟ ಮೇಲೆ ಹೋಗಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅದು. ಸೊ ಹಾಗಾಗಿ ಈ ಥರದ್ದೆಲ್ಲ ಅನೇಕ ಸಂಗತಿಗಳಿದೆ. ಯಾಕಂದರೆ ಒಂದೇ ಮಾತಾರ ನಿಮಗೆ 150 ವರ್ಷದ ಈ ಸಂದರ್ಭದೊಳಗಡೆ ಒಂದೇ ಮಾತಾರ ತುಂಡರಿಸಿದ್ದು ಯಾಕೆ ಮುಸ್ಲಿಮರ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ದ್ವೇಷನ ನಿಮಗೆ? ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನಿಸಿದ್ರೆ ಮೊದಲು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಿಲ್ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಜಮುರೋಡಿ ಅಂತವರನ್ನು ಮೊದಲು ಬಂಧಿಸಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಆದರೆ SIT ತನಿಖೆ ಆಗಿದೆ. ಅವರು 6 ಜನ ಎಲ್ಲ ಒಂದು ಕಡೆಗೆ ತಪ್ಪಿತಸ್ಥರು ಅನ್ನೋಂಥ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥ ವರದಿಯ ಒಂದು ಸುದ್ದಿಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದಂಥ 6 ಜನ ಯಾರು ಕುತಂತ್ರಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಸರಿಯಾದಂಥ ಶಿಕ್ಷೆಗೆ ಗುರುಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದರಲ್ಲಿ ಮತ್ತೊಮ್ಮೆ ಆಟವನ್ನು ಆಡಲಿಕ್ಕೆ ಹೋಗಬಾರ್ದು. ಇಡೀ ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಸಮಾಜ ಯಾವತ್ತೂ ಸಹಿಸೋದಿಲ್ಲ. ಆದರೆ ಇವತ್ತು ಸತ್ಯಾಸತ್ಯತೆಗಳು ಗೊತ್ತಾಗಿದೆ ಯಾರು ಅಂಥೇಳಿ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂಥೇಳಿ ಒತ್ತಾಯ ಮಾಡ್ತೀವಿ. ಖಂಡಿತವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪವನ್ನು ನಾವು ಮಾಡ್ತೇವೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಒಟ್ಟು ಸಂಗತಿಗಳನ್ನು ಇಟ್ಕೊಂಡು ಮತ್ತೆ ನಾಗರಿಕರ ಮುಂದೆ ನಾವು ಹೋಗ್ತೇವೆ. ಧರ್ಮಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿಗಳು ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥ ಸರ್ಕಾರ ಇದು. ಯಾಕೆಂದರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ, ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನು ನಾವು ಯಾವುದೇ ಹಂತಕ್ಕೆ ಹೋದ್ರೆ ಅದನ್ನು ತೊಗೊಂಡೇ ಬರ್ತೇವೆ. ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ ಮೊದಲಿಂದನೂ ಮುಚ್ಚಿಡ್ತಾ ಬಂದರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗಿಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ದೇಶ ಕೊಟ್ಟ ಮೇಲೆ ಹೋಗಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅದು.
ಸೊ ಹಾಗಾಗಿ ಈ ಥರದ್ದೆಲ್ಲ ಅನೇಕ ಸಂಗತಿಗಳಿದೆ. ಯಾಕಂದರೆ ಒಂದೇ ಮಾತರಂ ನಿಮಗೆ 150 ವರ್ಷ, 150 ವರ್ಷದ ಈ ಸಂದರ್ಭದೊಳಗಡೆ ಒಂದೇ ಮಾತರಂ ತೊಂಡರಿಸಿದ್ದು ಯಾಕೆ ಮುಸ್ಲಿಮರ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ದ್ವೇಷನ ನಿಮಗೆ? ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನಿಸಿದ್ರೆ ಮೊದಲು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಿಲ್ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ತಿಮರೋಡಿ ಅಂತವರನ್ನು ಮೊದಲು ಬಂಧಿಸಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಆದರೆ SIT ತನಿಖೆ ಆಗಿದೆ. ಅವರು 6 ಜನ ಎಲ್ಲ ಒಂದು ಕಡೆಗೆ ತಪ್ಪಿತಸ್ಥರು ಅನ್ನೋಂಥ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥ ವರದಿಯ ಒಂದು ಸುದ್ದಿಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದಂಥ 6 ಜನ ಯಾರು ಕುತಂತ್ರಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಸರಿಯಾದಂಥ ಶಿಕ್ಷೆಗೆ ಗುರುಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದರಲ್ಲಿ ಮತ್ತೊಮ್ಮೆ ಆಟವನ್ನು ಆಡಲಿಕ್ಕೆ ಹೋಗಬಾರ್ದು. ಇಡೀ ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಸಮಾಜ ಯಾವತ್ತೂ ಸಹಿಸೋದಿಲ್ಲ. ಆದರೆ ಇವತ್ತು ಸತ್ಯಾಸತ್ಯತೆಗಳು ಗೊತ್ತಾಗಿದೆ ಯಾರು ಅಂತ ಹೇಳಿ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಖಂಡಿತವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪವನ್ನು ನಾವು ಮಾಡ್ತೇವೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಒಟ್ಟು ಸಂಗತಿಗಳನ್ನು ಇಟ್ಕೊಂಡು ಮತ್ತೆ ನಾಗರಿಕರ ಮುಂದೆ ನಾವು ಹೋಗ್ತೇವೆ. ಧರ್ಮಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಧರ್ಮದ ಯಾವುದೇ ವ್ಯಕ್ತಿಗಳು ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದಿರೋಂಥ ಸರ್ಕಾರ ಇದು. ಯಾಕೆಂದರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನು ನಾವು ಯಾವುದೇ ಹಂತಕ್ಕೆ ಹೋದ್ರೆ ಅದನ್ನು ತೊಗೊಂಡೇ ಬರ್ತೇವೆ. ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ ಮೊದಲಿಂದನೂ ಮುಚ್ಚಿಡ್ತಾ ಬಂದರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗಿಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ದೇಶ ಕೊಟ್ಟ ಮೇಲೆ ಹೋಗಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅದು. ಸೊ ಹಾಗಾಗಿ ಈ ಥರದ್ದೆಲ್ಲ ಅನೇಕ ಸಂಗತಿಗಳಿದೆ. ಯಾಕಂದರೆ ಒಂದೇ ಮಾತರಂ ನಿಮಗೆ 150 ವರ್ಷ, 150 ವರ್ಷದ ಈ ಸಂದರ್ಭದೊಳಗಡೆ ಒಂದೇ ಮಾತರಂ ತೊಂಡರಿಸಿದ್ದು ಯಾಕೆ ಮುಸ್ಲಿಮರ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ದ್ವೇಷನ ನಿಮಗೆ? ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನಿಸಿದ್ರೆ ಮೊದಲು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಿಲ್ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ತಿಮರೋಡಿ ಅಂತವರನ್ನು ಮೊದಲು ಬಂಧಿಸಿದ್ರೆ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ನಾವು ಹೇಳಿದ್ವಿ. ಆದರೆ SIT ತನಿಖೆ ಆಗಿದೆ. ಅವರು 6 ಜನ ಎಲ್ಲ ಒಂದು ಕಡೆಗೆ ತಪ್ಪಿತಸ್ಥರು ಅನ್ನೋಂಥ ಹಿನ್ನೆಲೆಯಲ್ಲಿ ಈಗ ಬಂದಿರುವಂಥ ವರದಿಯ ಒಂದು ಸುದ್ದಿಗಳು. ಹಾಗಾಗಿ ಯಾವುದೇ ಕಾರಣಕ್ಕೂ ಇಡೀ ಹಿಂದೂ ಸಮಾಜಕ್ಕೆ ಅಪಮಾನ ಮಾಡುವಂಥ ಕೆಲಸವನ್ನು ಮಾಡಿದಂಥ 6 ಜನ ಯಾರು ಕುತಂತ್ರಿಗಳಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಸರಿಯಾದಂಥ ಶಿಕ್ಷೆಗೆ ಗುರುಪಡಿಸುವಂಥ ಕೆಲಸವನ್ನು ಮಾಡಬೇಕು. ಸರ್ಕಾರ ಇದರಲ್ಲಿ ಮತ್ತೊಮ್ಮೆ ಆಟವನ್ನು ಆಡಲಿಕ್ಕೆ ಹೋಗಬಾರ್ದು. ಇಡೀ ಧರ್ಮಸ್ಥಳ ಹಿಂದೂಗಳ ಶ್ರದ್ಧಾ ಕೇಂದ್ರ. ಈ ಶ್ರದ್ಧಾ ಕೇಂದ್ರಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಸಮಾಜ ಯಾವತ್ತೂ ಸಹಿಸೋದಿಲ್ಲ. ಆದರೆ ಇವತ್ತು ಸತ್ಯಾಸತ್ಯತೆಗಳು ಗೊತ್ತಾಗಿದೆ ಯಾರು ಅಂತ ಹೇಳಿ. ಹಾಗಾಗಿ ಅವ್ರ ಬಗ್ಗೆ ವಿಶೇಷವಾದಂಥ ಕ್ರಮವನ್ನು ತಗೊಳ್ಳೋಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಖಂಡಿತವಾಗಲೂ ಇದ್ರ ಬಗ್ಗೆ ಪ್ರಸ್ತಾಪವನ್ನು ನಾವು ಮಾಡ್ತೇವೆ. ಸದನದ ಒಳಗೆ ಮತ್ತು ಸದನದ ಹೊರಗೆ ಇದರ ಒಟ್ಟು ಸಂಗತಿಗಳನ್ನು ಇಟ್ಕೊಂಡು ಮತ್ತೆ ನಾಗರಿಕರ ಮುಂದೆ ನಾವು ಹೋಗ್ತೇವೆ. ಧರ್ಮಕ್ಕೆ ಮಾಡಿದಂಥ ಅಪಮಾನವನ್ನು ಹಿಂದೂ ಧರ್ಮದ ಯಾವುದೇ ವ್ಯಕ್ತಿಗಳು ಸಹಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸಂಗತಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಿಲ್ ತರಲಿಕ್ಕೆ ಯೋಗ್ಯತೆ ಇಲ್ಲದಿರೋಂಥ ಸರ್ಕಾರ ಇದು. ಯಾಕೆಂದರೆ ದ್ವೇಷವನ್ನೇ ಬಿತ್ತುತ್ತಾ ಇರೋಂಥದ್ದು ರಾಜ್ಯ ಸರ್ಕಾರ. ಕಾಂಗ್ರೆಸ್ಸಿನ ಸರ್ಕಾರ ಏನಿದೆ ಮೊದಲು ಈ ಸರ್ಕಾರ ಇನ್ಮೇಲೆ ಇರಬಾರ್ದು ಅಂತೇಳಿ ತೀರ್ಮಾನ ಮಾಡುವಂಥ ಸ್ಥಿತಿ ಒಳಗಡೆ ಜನ ನಿರ್ಣಯ ಮಾಡ್ತಾ ಇದ್ದಾರೆ. ನೀವು ಏನು ಬಿಲ್ ತಂದ್ರೂ ನಾವು ಸತ್ಯ ಸಂಗತಿ ಹೇಳೋದನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ. ನೀನು ಏನು ಜೈಲಿಗೆ ಬೇಕಾದ್ರೆ ಹಾಕು, ತಿಪ್ಪರ್ಲಾಗ ಬೇಕಾದ್ರೆ ಹೊಡಿ ನೀನು. ಆದರೆ ಸತ್ಯಾಸತ್ಯತೆಗಳನ್ನ ಹೊರಗೆ ತರುವಂಥ ಕೆಲಸವನ್ನು ನಾವು ಯಾವುದೇ ಹಂತಕ್ಕೆ ಹೋದ್ರೆ ಅದನ್ನು ತೊಗೊಂಡೇ ಬರ್ತೇವೆ. ಯಾರಿಗೂ ದ್ವೇಷ ಭಾಷಣ ಮಾಡಬೇಕು ಅಂತಲ್ಲ. ನಾವು ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನ್ಸುತ್ತೆ ಅಂತ ಹೇಳಿದ್ರೆ ಕಾಂಗ್ರೆಸ್ಸಿಗೆ ಯಾವುದು ಸತ್ಯ ಗೊತ್ತಾಗಬಾರ್ದು. ಈ ದೇಶದ ಜನತೆಗೆ
ಮೊದಲಿಂದನೂ ಮುಚ್ಚಿಡ್ತಾ ಬಂದರು. ಈಗ ಅದನ್ನು ಹೇಳಿದ್ರೆ ನಿಮಗೆ ದ್ವೇಷ ಆಗಿಬಿಡುತ್ತೆ. ಈ ದೇಶವನ್ನು ತುಂಡರಿಸಿದ್ರಿ, ದೇಶದ ಮುಸಲ್ಮಾನರಿಗೆ ಬೇರೆ ರಾಜ್ಯ ದೇಶ ಕೊಟ್ಟ ಮೇಲೆ ಹೋಗಿರಿ ಅಂತ ಹೇಳಿದ್ರೆ ದ್ವೇಷ ಭಾಷಣ ಅದು. ಸೊ ಹಾಗಾಗಿ ಈ ಥರದ್ದೆಲ್ಲ ಅನೇಕ ಸಂಗತಿಗಳಿದೆ. ಯಾಕಂದರೆ ಒಂದೇ ಮಾತರಮಿಗೆ 150 ವರ್ಷದ ಈ ಸಂದರ್ಭದೊಳಗಡೆ ಒಂದೇ ಮಾತರಮನ್ನು ತುಂಡರಿಸಿದ್ದು ಯಾಕೆ ಮುಸ್ಲಿಮರ ಕಾರಣಕ್ಕೆ ಅಂತ ಹೇಳಿದ್ರೆ ಅದು ದ್ವೇಷನ ನಿಮಗೆ? ಸತ್ಯ ಸಂಗತಿ ಹೇಳಿದ್ರೆ ನಿಮಗೆ ದ್ವೇಷ ಅಂತ ಅನಿಸಿದ್ರೆ ಮೊದಲು ಕಾಂಗ್ರೆಸ್ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ಈ ಬಿಲ್ ತರಲಿಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.